ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಬೆಳಗ್ಗೆನೇ ಎದ್ದು ಕೋಳಿ ಶೆಡ್ಡಿಗೆ ಫುಡ್ ಹಾಕುವಂತ ಬಂದಾಗಿದ್ರೆ ಎಲ್ಲ ಮರಿ ಕೋಳಿಗಳು ಹೆರ್ಬಂದು ದೊಡ್ಡ ಕೋಳಿ ಬಟ್ಟಿ ಫೈಟಿಂಗ್ ಮಾಡ್ಕೊತಿದ್ದು. ಹಲ್ತಿಕ್ಕು ಪೇಸ್ಟ್ ಬ್ರಷ್ ಹಾಕೊಂಡ ರೋಡ್ ಮೇಲೆ ಬಂದು ಹಲ್ತಿಕ್ತಾ ನಿಂತ್ಕೊಂಡೆ. ನಿನ್ನೆ ಅದು ಮೂಡ್ ಆಫಿಗೂ ಇವತ್ತು ಕೆಲಸಕ್ಕೆ ಹೋಯ್ಲಿಲ್ಲ ಇದ್ದಿತ್ತು. ಅದೇ ಬೇಜಾರಿಂದ ಇವತ್ತು ಯಾರು ಎಂಥವ್ರು ಅಂದಿರೋ ಅವ್ರನ್ನೇ ಕೊಚ್ಕ ತಿಂಬಷ್ಟು ಸಿಟ್ಟು ಬತ್ತೈತೆ. ನಮ್ಮಿದ್ರಾಗ ಒಂದು ಮಾತಿತ್ತಲ್ಲ, ಐತೆ ಇದ್ದು ಕೆಟ್ಟ ಘಟನೆಗೆಲ್ಲ ಶನೀಶ್ವರನೇ ಕಾರಣ ಅಂಬುತ್ತಾರ. ನನ್ನ ಲೈಫಲ್ಲೂ ಹಂಗೆ, ನನ್ನ ಲೈಫಲ್ಲ ಆಗ್ತಾ ಇದ್ದ ಕೆಟ್ಟ ಘಟನೆಗೆಲ್ಲ ನನ್ನ ಸಿಟ್ಟೆ ಕಾರಣ ಅಂತ ಎಣಿಸ್ಕೊಂಡ. ಅಲ್ಲೆಲ್ಲದಕ್ಕೆ ಐತೆ ನಮ್ಮ ಶೆಡ್ ಹಾಕೊಂಡ್ರೆ ಬೇರೆಯವ್ರ ಮನೆಗೆ ಹೊಂದಿತ್ತು. ಸಿಕ್ಕದೆ ಚಾನ್ಸ್ ಅಂತಲೇ ಯಾರಿಗೂ ಹೇಳಿದೆ, ಒಬ್ಬನೇ ಅದನ್ನು ಮಟಾಶ್ ಮಾಡ್ಕೊಂಡ ತಿನ್ನತ್ಲಿ ಕಂಡಾಗಿದ್ರೆ ಅಮ್ಮ ಹೇಳ್ರ ಅದು ಬೇರೆಯವ್ರ ಮನೆದ ಮೆಟ್ಟಕ್ಕೆ ತಗೊಬಂದ್ರೆ ಅಲ್ಲಿಂದ ಕೋಳಿ ಕಂಡಾಗಿದ್ರೆ ಬಾಡ ಜೀವ ಬದುಕಂತಂತಲೇ ಸುಮ್ಮನೆ ಒಂದು ಬದಿ ಮೇಲೆ ನಿಂತ್ಕೊಂತ. ನಮ್ಮನೆ ಅಜ್ಜಿ ಕಂಡಾಗಿದ್ರೆ ಇವತ್ತು ಹಳಿ ಫಿಲ್ಮ್ ಭಾರತಿ ಕಂಡ ರೆಡಿ ಇದ್ರ. ಇಲ್ಲಿ ಹೊತ್ತೆ ಕಂಡಾಗಿದ್ರೆ ಅವ್ರ ಗಂಡದ ಮಿಲಿಟ್ರಿ ದುಡ್ಡು ತಪ್ಪಕ್ಕೆ ಮಾತಾಡಂಬ್ರ ಕುಂದಪೇಟೆಲ್ಲ ತೆರ್ಕ ಬತ್ತಾಳೆ ಇವತ್ತು. ಅಲ್ಲಿಂದ ಚಹಾ ಕುಡ್ಕೊಂಡು 11-12 ಗಂಟೆ ಆಯ್ದಿತ್ತ. ಹೊಟ್ಟೆಯು ತಾಳಾಗ್ತಿದ್ದ. ನನ್ನ ಕಣ್ಣಿಗೆ ತೋರ್ದ ಅಜ್ಜಿಗೆ ತಂದ್ರಿಟ್ಟು ಕಿತ್ಲೆ ಹಣ್ಣು ತಿನ್ಕೊಂಡು ಮತ್ಪನ ಕೋಳಿ ಶೆಡ್ಡಿ ಬಂದ ಕೋಳಿ ಮಟ್ಟಿಗಿಟ್ಟಿ ಹೆಕ್ಕಿದ್ದು ಕಣ್ಕಂಡು ಆ ಮಂತ್ರಿ ಬಂದಾಗಿದ್ರೆ ಈ ಹುಂಜ ಇದ್ದು ಬದ್ದು ಹಿಡಿದೆಲ್ಲ ಹಿಡ್ಕೊಂಡು ಮೆಟ್ಟಿ ಜಾಸ್ತಿತ್ತು. ಯಾರು ಕಣ್ಣಾಗಂದ್ರೆ ಫೋಟೋ ಹಾಕ್ತೆ ಕಣ್ಕೊಂಬನಿ. ಇದು ಯಾರು ಗೊತ್ತೈತಾ? ನಮ್ಮ ಸೀರಣ್ಣ ಮಾರ್ರೆ. ಅದನ್ನು ಅಷ್ಟೇ ಅಂತ ಮಾಡಿದೆ ಅಂದ್ರೆ ಇವ್ರು ಕಣ್ಣಾಗಿದ್ರೆ ನಮ್ಮಲ್ಲಿ ಚೂಪಾಗಿರೋ ಮಚ್ಚರಿಗೆ ಮುಂಡಾಗಿರೋ ಚಾಕುಗಳಿಗೆ ಸಾಣೆ ಹಾಕಿ ಕೊಡಲಾಗುವುದು ಎಂದು ದುನಿಯಾ ವಿಜಿತ ಹಾಡೈಕ ಬತ್ತಿದ್ದ. ಕೋಳಿಗೆಲ್ಲ ಬಾಳೆಯಲ್ಲಿ ಕೊಯ್ದಾಕಿ I've seen this one. This is a classic. ಕತ್ತಿ ಹಿಡ್ಕೊಂಡು ಇವತ್ತೇ ಆಗುದೆ ಅಂತಲೇ ಹೇಳಿ ಇವತ್ತು ಆಲೋಚನೆ ಮಾಡ್ತಿದ್ದೆ. ಅಷ್ಟರೊಳಗೆ ಯಾರನ್ನೂ ತೆಗೋಬೇಡ, ಸದ್ಯಕ್ಕೆ ಈಗ ಬೋಂಡ ತೆಗುವಂತಲಿ ಬೋಂಡ ತೆಗ್ದೆ. ಬೋಂಡ ತೆಕ್ಕ ಕುಡ್ಕೊಂಡ ಸಿಕ್ಕಾಪಟ್ಟೆ ಹೀಟ್ ಆಗಿದ್ದು. ಒಂದು ಬೊಂಡ ಕಲಸ್ ಮಾಡಿಬಿಟ್ಟೆ. ಬೊಂಡ ಹೊಡೆದ್ಕೊಂಡಾಗಿದ್ರೆ ಬೊಂಡದೊಳಗೆ ಗಂಜಿ ತಗೊಂಬಂದ್ರೆ ಬೊಂಡದೊಳಗೆ ಗಂಜಿನೂ ಇಲ್ಲ, ಗಂಜಿ ತೆಳನೂ ಇಲ್ಲ. ಅದರಿಂದ ಬೇಷರಾಯಿ ಬಾಲಿ ಹಚ್ಕೊಂಡ ಎಂಥರ ಫೇಶಿಯಲ್ ಮಾಡುವಂತಲಿಕ್ಕಂಡೆ. ಗ್ಯಾಸ್ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟೆ. ಇನ್ನೊಂದು ಬದಿ ಮೇಲೆ ಟೊಮೆಟೊ ಹಣ್ಣು ಮತ್ತು ಹಸಿಮೆಣಸು ಹಾಕಿ ಬೇಯೋಕ್ಕಿಟ್ಟೆ. ಇನ್ನೊಂದು ಬದಿಗೆ ಈರುಳ್ಳಿ ಮತ್ತು ಟೊಮೆಟೊ ಕೊಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನೆಲ್ಲ ಹಾಕಿ ರುಬ್ಕೊಂಬಂತಲೇ ಮಿಕ್ಸಿ ಜಾರ್ ತಗೊಬಂದೆ. ಮಿಕ್ಸಿ ಜಾರಿಗೆ ಹಾಕೊಂಡ 1 ರೌಂಡ್ ರುಯ್ ಅನ್ಸಿಬಿಡು. ಬನ್ನಿ, ರುಯ್ ಅನ್ಸೋಕ್ಕಿಂತ ಮುಂಚೆ ಅದೇ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಹಾಕಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಣಿ, ಇಲ್ಲದೆ ಇಡೀ ಶುಂಠಿ ಹಾಕಣಿ. ಇದಿಷ್ಟನ್ನು ರುಬ್ಬಿ ರೆಡಿ ಮಾಡ್ಕೊಂಡು ಅದಾದ ಮೇಲೆ ಇದನ್ನು ರೆಡಿ ಮಾಡ್ಕೊಂಡು 1-2 ಬೇವಿನ ಎಲೆ, ಕಡಿಕೆ 2 ಪಲಾವ್ ಎಲೆ, ಕಡಿಕೆ 1-2 ಚಕ್ಕಿ, ಸೋಂಪು, ಮಣ್ಣು, ಮಸ್ನ. ಬೇವಿನ ಎಲೆ ಪಾತ್ರೆಗೆ ಹಾಕಿ 1 ರೌಂಡ್ ಕೈಯಾಗ ಅಲ್ಲಾಡಿಸಿ ಕಡಿ ತೆಗೆದಿಟ್ಟು ಏಲಕ್ಕಿ ಸ್ಟಾರು ಅದನ್ನೆಲ್ಲ ತೆಗೆದು ಆ ಮಣ್ಣು ಮಸ್ನೆಲ್ಲ ಅದನ್ನೆಲ್ಲ ಹಾಕಿ ಪಲಾವ್ ಎಲೆ ಅದನ್ನೆಲ್ಲ ಹಾಕಿ 1 ರೌಂಡ್ ಕೈಯಾಗೆ ಅಲ್ಲಾಡಿಸಿ ಸ್ವಲ್ಪ ಹೊತ್ತದೆಲ್ಲ ಬೆಂದಾದ್ಮೇಲೆ ಕೊಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೈಯಾಗೆ ಅಲ್ಲಾಡಿಸಿ, ಅದಾದಮೇಲೆ ಕೊಚ್ಚಿಟ್ಟಿರೋ ಟೊಮೆಟೊ ಹಾಕ್ಕೊಂಡು ಕೈಯಾಗೆ ಅಲ್ಲಾಡಿಸಿ, ಅದಾದಮೇಲೆ ಒಂಚೂರು ಅರಿಶಿಣ ಪುಡಿ ಹಾಕ್ಕೊಂಡು ಒಂಚೂರು ಅಲ್ಲಾಡಿಸಿ, ಗರಂ ಮಸಾಲೆ ಹಾಕ್ಕೊಂಡು ಇನ್ನೊಂಚೂರು ಅಲ್ಲಾಡಿಸಿ, ಆಗ ರುಬ್ಕೊಳ್ಳೋದು ಟೊಮೆಟೊ ಹಣ್ಣು ಮತ್ತು ಹಸಿಮೆಣಸು ಕೊತ್ತಂಬರಿ ಎಲ್ಲ ಹಾಕಿ ರುಬ್ಕೊಳ್ಳೋದು ಅದನ್ನು ಹಾಕಿ ಒಂಚೂರು ಅಲ್ಲಾಡಿಸಿ ಕಡಿಕೆ ಅದು ಕುದಿ ಬಂದಾದ್ಮೇಲೆ ಅಕ್ಕಿ ಹಾಕಿ ಮತ್ತೊಂದು ರೌಂಡ್ ಅಲ್ಲಾಡಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇನ್ನೊಂದು ರೌಂಡ್ ಅಲ್ಲಾಡಿಸಿ, ಪಾತ್ರೆಗೆ ತಳಕ್ಕೆ ಹಿಡಿಯದಂತೆ ಇನ್ನೊಂದು ರೌಂಡ್ ಅಲ್ಲಾಡಿಸಿ, ಅದರ ನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ, ಖಾರದ ಪುಡಿ, ಉಪ್ಪೆಲ್ಲ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು 1-6 ಮಟ್ಟಿ ತಗೊಂಡು ಹಾಕ್ಕೊಂಡು ಖಾರ ಕರೆಕ್ಟ್ ಒಂಚೂರವ್ರಿಗೆ ಹೊರ್ಕೊಂಡು ಅದಾದಮೇಲೆ ನೀವು ಮಾಡ್ತಿದ್ದ ರೆಸಿಪಿಗೆ ಇದನ್ನು ಹಾಕಿಬಿಡಿ.
ಪಾತ್ರೆ ತೆಳಕ್ಕೆ ಅಂಟದಂತೆ ಮತ್ತೊಂದು ರೌಂಡು ಕೈ ಹಾಕಿ ಅಲ್ಲಾಡಿಸಿ ಕಡಿಕೆ ರೆಸಿಪಿ ರೆಡಿ ಇರುತ್ತೆ. ಆಯ್ಕ ತಿನ್ಕಣಿ. ಅಲ್ಲಿಂದ ಸೀದಾ ಪ್ಲೇಟಿಗೆ ಸರ್ವ್ ಮಾಡ್ಕೊ ತಿಂದೆ. ಸೂಪರ್ ಇದ್ದಿತ್ತು. ನನ್ನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ.